ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಟೈಮ್ ಜಾಸ್ತಿ ಆಗೈತೆ ನೋಡಿರಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಂದರೆ ಬೆಳಗ್ಗೆ ಏನೂ ಜಾಸ್ತಿ ಕೆಲಸ ಇರಲಿಲ್ಲ. ಹಾಗಾಗಿ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ನನಗೆಲ್ಲ ರೆಡಿ ಮಾಡಿ ಕಳಿಸಿದೆ ನೋಡಿರಿ. ಅವಳಿಗೆ ಹೋದಾದ್ಮೇಲೆ ನಾನು ಸ್ನಾನ ಪೂಜೆ ಮಾಡಿಕೊಂಡು ಇದೊಂದು ಸ್ವಲ್ಪ ಕೆಲಸ ಇತ್ತು ನೋಡಿರಿ. ಇದನ್ನು ಮಾಡ್ತಾ ಕೂತ್ಕೊಂಡೆ. ಹಂಗಾಗಿ ಇಷ್ಟೊತ್ತು ತನಕ ಬರೀ ಇದೇ ಕೆಲಸನೇ ಆಯಿತು ನಂದು. ಇದ್ರ ತುಂಬ ಹಸಿ ತೊಗರಿಕಾಯಿ ಇದ್ದು ನೋಡಿರಿ. ಅವಂತೂ ಕೆಟ್ಟು ಹುಳುಕ ಅಂದ್ರೆ ಹುಳುಕ. ಇವಿಷ್ಟು ಸೋಸೋಷ್ಟೊತ್ತಿಗೆ ಟೈಮ್ ಆಗಲೇ 2 ಗಂಟೆ ಆಗೈತೆ ನೋಡಿರಿ. ಒಂದು 12 ಗಂಟೆಗೆ ಕೂತಿದ್ದೀನಿ ನಾನು. 12 ಗಂಟೆ ಕೂತವಳು 2 ಗಂಟೆ ಟೈಮ್ ತೊಗೊಂಡಿದ್ದೀನಿ ಇಷ್ಟು ಬಿಡ್ಸೋಕ್ಕೆ. ನನಗಂತೂ ಸಾಕು ಅನ್ನಂಗೆ ಆಗೋಯ್ತು. ಅದೆಷ್ಟು ತೊಗರೆಕಾಳನ್ನೆಲ್ಲನೂ ಬಿಡಿಸಿ ನೀಟ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಕೊಟ್ಟು ಕಳಿಸಿದ್ರು ನಿನ್ನೆ ರಾತ್ರಿ ತೊಗೊಂಬಂದಿದ್ರು ನೋಡಿರಿ. ಹಂಗಾಗಿ ತೊಗರಿಕಾಳು ಸಾಂಬಾರು ಮುದ್ದೆರ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ, ಇಲ್ಲ ಪಲ್ಯ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಸಾಂಬಾರಿಗೂ ಚೆನ್ನಾಗಿರುತ್ತೆ, ಯಾವುದಕ್ಕಾರ ಆಗುತ್ತೆ ಅಂಥೇಳಿ ಸುಲಿದು ಇಟ್ಕೊಂಡಿದ್ದೀನಿ ನೋಡಿರಿ. ಇಷ್ಟು ಇವನು ಸುಲಿಯಾಕಂದ್ರೆ 2 ಗಂಟೆ ಟೈಮ್ ಹೋಗ್ಬಿಡ್ತು. ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಒಂದು ಸ್ವಲ್ಪ ಸಾಂಬಾರು ಸೊಪ್ಪಿತ್ತು ನೋಡಿರಿ. ಒಂದು 2 ಕಂತೆ ತೊಗೊಂಬಂದಿದ್ರು. ಅದನ್ನು ಹಾಗೆ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಅಂದರೆ ಕಂತೆ ಹೆಂಗೆ ತಂದಿದ್ರು ನೋಡಿರಿ, ಸೂಡು ಹಂಗೆ ಇಟ್ಟಿದ್ದೆ ನಾನು. ಅದು ಹಂಗೆ ಇಟ್ವಿ ಅಂದರೆ ಭಾಳ ದಿನ ಬಾಳಿಕೆ ಬರೋಂಗಿಲ್ಲ. ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಬಿಡಿಸಿ ಕ್ಲೀನ್ ಮಾಡಿ ನೋಡಿರಿ. ಹಿಂಗೆ ಒಂದೊಂದು ಉಳ್ಕೊತಾವು ಎಲ್ಲ ಕ್ಲೀನ್ ಮಾಡಿ ಅದನ್ನು ಬಿಡಿಸಿ ಒಂದು ಈ ಥರದ್ದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಕೊಂಡೆ ಅಂತಂದ್ರೆ ಬರುತ್ತೆ ನೋಡಿರಿ. ಒಂದು ವಾರದವರೆಗೂ ಆರಾಮಾಗಿ ಇರ್ತೈತಿ. ಇದನ್ನು ಸೋಸಿ ಇದ್ರೊಳಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಬಂದಿದ್ದೆ ನೋಡಿರಿ. ಹಾಗಾಗಿ 2 ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ರಿ, 2 ಕಂತೆ. ಅದನ್ನು ಸೋಸಿ ಈ ಥರ ಒಂದು ಪೇಪರಲ್ಲಿ ಹಾಕಿ ಸುತ್ತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡ್ತೀನಿ. ಹೊಟ್ಟೆ ಹಸ್ತೈತಿ. ಹಂಗಾಗಿ ಒಂದು ಕಿತ್ಲೆಹಣ್ಣು ತಿಂದ್ರಾಯ್ತು ಅಂತೇಳಿ ಕಿತ್ಲೆಹಣ್ಣು ತೊಗೊಂಡೆ. ಆದರೆ ಮಾಡೋ ಕೆಲಸದಲ್ಲಿ ಅದನ್ನು ಮರೆತು ಅಲ್ಲೇ ಇಟ್ಟಿದ್ದೀನಿ. ಇದು ನೋಡಿರಿ, ಇಲ್ಲೊಂದು ಸ್ವಲ್ಪ ಫ್ರಿಜ್ಜಿಗೆ ಇಡ್ತಿದ್ದೀನಿ ಸದ್ಯ. ಇಲ್ಲಿ ಒಂದು ಸ್ವಲ್ಪ ತೆಕ್ಕೊಂಡಿದ್ದೀನಿ ನೋಡಿರಿ. ಇದು ರಾತ್ರಿಗೆ ಅಡುಗೆ ಮಾಡೋಕ್ಕೆ ಬೇಕಲ್ಲ ಅಂಥೇಳಿ ಇದನ್ನು ತಗೊಂಡಿದ್ದೀನಿ. ರಾತ್ರಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟೋದಂಗೆ ಆಗ್ಬಿಟ್ಟಿತ್ತು ನನಗಂತೂ. ಫಸ್ಟ್ ಆದ್ರೆ ನಮ್ಮ ಮನೇಲಿ ಅನ್ನ ಸಾಂಬಾರು ಆ ಥರದ್ದು ಏನೂ ತಲೆ ಕೆಡ್ಸ್ಕೊತಿದ್ದಿಲ್ಲ ನೋಡ್ರಿ. ಬರೀ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಸಾಕು ನಮ್ಮ ಮನೆಯವರಿಗೆ. ಅವರು ಅದನ್ನೇ ಊಟ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತಿದ್ರು. ತಲೆ ಕೆಡ್ಸ್ಕೊತಿರ್ಲಿಲ್ಲ. ಯಾವುದಕ್ಕೂ ಪಲ್ಯ ಅದು ಇದು ಅಂತ ಏನೂ ಜಾಸ್ತಿ ಇದು ಮಾಡ್ತಿರ್ಲಿಲ್ಲ. ಮಾಡಿದಾಗ ಓಕೆ, ಒಂದೊಂದು ದಿವಸ ಎಮರ್ಜೆನ್ಸಿ ಮಾಡಿರಲಿಲ್ಲ ಅಂತಂದ್ರೂ ಮ್ಯಾನೇಜ್ ಆಗ್ತಿತ್ತು. ಈಗ ಹಂಗಲ್ಲ ನೋಡ್ರಿ, ಸ್ವಲ್ಪ ಜಾಸ್ತಿ ಜನ ಆಗಿದ್ದೀವಿ. ಹಂಗಾಗಿ ಸ್ವಲ್ಪ ಪದ್ಧತಿಯಾಗಿ ಮಾಡಲೇಬೇಕಾಗುತ್ತೆ. ದಿನ ಏನು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗ್ಬಿಡ್ತೈತಿ. ಅದಕ್ಕೆ ಇವತ್ತು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಮೂಲಂಗಿ ಒಂದು ಸ್ವಲ್ಪ ಜಾಸ್ತಿ ಉಳ್ಕೊಂಡಿದೆ ನೋಡಿರಿ. ಇದಾವು ಸ್ವಲ್ಪ ಮೂಲಂಗಿ ಕ್ಯಾರೆಟು ಎಲ್ಲ ಇದಾವೆ. ಹಾಗಾಗಿ ಎಲ್ಲನೂ ಹಾಕಿ ಮಸಾಲ ರೊಟ್ಟಿ ಥರ ಮಾಡೋಣ ಅಂಥೇಳಿ ಅದಕ್ಕೆ ಈ ಸಬ್ಬಸಿಗೆ ಸೊಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ರಾತ್ರಿಗೆ ಅದನ್ನೇ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಬೇಕಂದ್ರೆ ಮಾಡ್ಕೊಂಡ್ರಾಯ್ತು, ಇಲ್ಲಿಕಂದ್ರೆ ಬಿಟ್ಟು ಬರೀ ತಾಲಿಪಟ್ಟು ಅಂತೀವಿ, ತಾಲಿಪಟ್ಟರಾಗಲಿ ಇಲ್ಲ ಮಸಾಲೆ ರೊಟ್ಟಿಯರಾಗಲಿ ಅದರದ್ದು ಯಾವ್ದಾರ ಒಂದು ಮಾಡ್ಕೊಳ್ಳೋಣ ಅಂಥೇಳಿ ಈಗ ಇಷ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕಂತೇಳಿ ಇಷ್ಟು ಸಬ್ಬಸಿಗೆ ಸೊಪ್ಪನ್ನು ನಾನು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತೊಳಿಬೇಕು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ ನೋಡಿರಿ. ನಾನು ಇಲ್ಲಿ ಇದ್ರ ಮ್ಯಾಗ ಇಟ್ಟಿದ್ದೀನಿ ಸದ್ಯಕ್ಕೆ. ಆಮೇಲೆ ನಾನು ಫ್ಲೇವುಡ್ಡಿಗೆ ಹಾಕೊತೀನಿ ನೋಡಿರಿ. ಗ್ಯಾಸು ಇದು ಕಾಣಿಸ್ತಿರ್ಬೇಕು ನಿಮ್ಗೆ. ಇದು ಮಾಡಿದ್ದೀನಿ, ಎಲ್ಲ ಮುಸ್ರೆಗೆ ಹಾಕ್ಕೊಂಡಿದ್ದು ನೋಡಿರಿ. ಬೆಳಗ್ಗೆ ಒಂಚೂರು ಹಾಲು ಉಕ್ಸಿದ್ರು ನಮ್ಮ ಮನೇಲಿ. ಹಾಗಾಗಿ ಎಲ್ಲ ತೆಗೆದಿದ್ದೀನಿ. ಇದಕ್ಕೊಂಚೂರು ಸಾಂಬಾರು ಸೊಪ್ಪನ್ನು ಸೇರಿಸ್ಕೊತೀನಿ ನೋಡಿರಿ. ಎರಡನ್ನೂ ಕಟ್ ಮಾಡಿ ತೊಳೆದಿಟ್ಬಿಟ್ನಿ ಅಂತಂದ್ರೆ ಆಮೇಲೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಿ ಮೂಲಂಗಿನೂ ತೆಗೆದಿಟ್ಟಿದ್ದೀನಿ. ಅವನ್ನ ಸ್ವಲ್ಪ ತುರ್ಕೋಬೇಕು. ಒಂದು ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ನೂ ತುರ್ಕೋಬೇಕು. ನಾಳೆ ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ಪ್ಯಾಕೆಟ್ನ ತೆಗೆದು ಆಚೆ ಇಟ್ಕೊಂಡಿದ್ದೀನಿ. ಇಲ್ಲಿಕಂದ್ರೆ ನೆನಪಿರಂಗಿಲ್ಲ ನನಗೆ. ಅಂದರೆ ಅವತ್ತೇ ಅಂದರೆ ಬೆಳಿಗ್ಗೆನೇ ಉದ್ದಿನಬೇಳೆ ನೆನೆ ಹಾಕಿದ್ದೀನಿ ನೋಡಿರಿ. ಇಲ್ಲಿ ಆಲ್ರೆಡಿ ನಾನು ಉದ್ದಿನಬೇಳೆನೇ ನೆನೆ ಹಾಕಿದ್ದೀನಿ ನಾಳೆಗೆ ಇಡ್ಲಿ ಮಾಡೋಣ ಅಂತೇಳಿ. ಹಾಗಾಗಿ ಅವಾಗ ಇಡ್ಲಿ ರವೆ ಈತೆ ಇಲ್ಲ ಅಂತ ಫಸ್ಟ್ ನೆನಪಾದ ತಕ್ಷಣ ನೋಡಿದ್ನಲ್ಲ, ಅಲ್ಲಿ ಇದರಲ್ಲಿ ಬ್ಯಾಸ್ಕೆಟಲ್ಲಿ ನೋಡಿದೆ ಇತ್ತು. ಹಂಗಾಗಿ ಆಗುತ್ತೆ ನಾಳೆಗೊಂದು ದಿವಸ ಅಂತೇಳಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿರಿ. ಇಲ್ಲೇ ತೊಗೊಂಬಂದಿರೋದು ಪ್ಯಾಕೆಟು ಸ್ವಲ್ಪ ಹಳ್ಳು ಐತೆ. ರವೆನೂ ಅಷ್ಟೊಂದು ಫ್ರೆಶ್ ಬೆಳ್ಳಗಂತ ಇಲ್ಲ, ಸ್ವಲ್ಪ ಕಪ್ಪಗಿದ್ದಾವೆ ರವೆನೂ, ಮತ್ತು ಹಳ್ಳು ಜಾಸ್ತಿ ಇದಾವೆ ಇದರಲ್ಲಿ. ಹಾಗಾಗಿ ನಾವೇ ತಿನ್ನಬೇಕು. ನಮ್ಮ ಮನೆಯವ್ರಿಗಂತೂ ಅವರು ಏನಂತೀರ, ಅವರು ಸಣ್ಣಗೆ ಹರಿತಾರೆ. ಒಂದೊಂದು ತುತ್ತೂ ಅವರು ಸ್ವಲ್ಪ ನುಂಗಂಗಿಲ್ಲ, ಸ್ಪೀಡಾಗಿ ಚೆನ್ನಾಗಿ ಜಗದು ತಿಂತಾರೆ. ಹಾಗಾಗಿ ಅವ್ರಿಗಂತೂ ಅದು ನಡೆಯಂಗಿಲ್ಲ. ಅದಕ್ಕೆ ನಾವೇ ಬೆಳಗಿನ ಟೈಮ್ ನಾವೇ ಇರ್ತೀವಲ್ಲ ಅಂತ ಅಂದ್ಕೊಂಡು ನಾಳೆ ಬೆಳಿಗ್ಗೆ ಇಡ್ಲಿಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ರಾತ್ರಿಗೆ ಏನೈತಿ ರೊಟ್ಟಿ, ಯಾವ್ದಾರ ಒಂದು ರೊಟ್ಟಿ ಹಾಕ್ಕೊಳ್ಳೋಣ, ಮಸಾಲೆ ರೊಟ್ಟಿ ಥರ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ಹಗ್ರ ಅಂತ ಅನಿಸುತ್ತೆ. ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಅನ್ಸುತ್ತೆ ಅಂದ್ರೆ ರಾತ್ರಿ ಒಂದೇ ಸತಿಗೆ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ ನನಗೆ, ಏನು ಮಾಡಲಿ ಏನು ಬಿಡಲಿ ಅಂತೇಳಿ. ಅದಕ್ಕೆ ನಾಳೆಗೆ ಏನೈತಿ ಮುದ್ದೆ ಸಾಂಬಾರು ಮಾಡೋಣ ಅಂಥೇಳಿ. ಇಡ್ಲಿಗೆ ಆಗುತ್ತೆ ಸಾಂಬಾರು, ಮತ್ತು ರಾತ್ರಿಗೆ ಮುದ್ದೆ ಮಾಡ್ಕೊಂಬಿಡೋಣ ಅನ್ನೋ ಪ್ಲ್ಯಾನಲ್ಲಿ. ಬೆಳಗ್ಗೆ ಇಡ್ಲಿ ಸಾಂಬಾರು 2 ಇಡ್ಲಿ ಸಾಂಬಾರ್ಗೆ ತೊಗರಿಕಾಳು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ
ನಾಳೆ ಬೆಳಗ್ಗೆದು ಇವತ್ತು ರಾತ್ರಿದು ಎರಡೂ ಪ್ಲ್ಯಾನ್ ಮಾಡಿ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ. ಟೈಮ್ ಬಂದು ಅಲ್ಲೇ 2 ಗಂಟೆ ಆಗೈತೆ ನೋಡಿರಿ. ಈಗ ಒಂದು ಸ್ವಲ್ಪ ಏನಾರ ಊಟ ಮಾಡ್ಕೊತೀನಿ. ಊಟ ಮಾಡಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಅಲ್ಲೇ 4 ಆಯ್ತು ನೋಡಿರಿ. ನೆನೆನೂ ಬಂದು ನೆನಂಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಬೇಕಂತ, ಹಾಗಾಗಿ ಮಾಡಿದ್ರಾಯ್ತು ಅಂತೇಳಿ ಇವನ್ನ ತೊಗೊಂಡ್ಕೊಡ್ತೀನಿ ನೋಡಿರಿ. ನಾನು ಅದರಿಂದ ಏನು ಮಾಡ್ತೀಯಾ? ಪಾಪ್ಕಾರ್ನ್ ಬೇಕಂತ ಹೀಗೆ. ಹಾಗಾಗಿ ಇದು ಸ್ವೀಟ್ ಕಾರ್ನಿಂದನೇ ಇದು ಜೋಳ ಮಾಡ್ದೇ ತೆನಿ ನೋಡ್ರಿ. ಇದು ಬೆಳೆದಿದ್ರಂತ ನಮ್ಮ ಪರಿಚಯದವರೊಬ್ರು, ಹಾಗಾಗಿ ಕೊಟ್ಟು ಕಳ್ಸ್ಯಾರ ಮನೆಗೆ. ಇನ್ನೂ ಅದ ಬಿಸಾಕೊಂಡು ಅಲ್ಲಿ ಹೊರಗೆ ಒಣಗಾಕಿದ್ದೀನಿ. ನನ್ನ ಮಾತು ಹಿಂಗೆ ಕೇಳ್ತೈತೆ ನೋಡ್ರಿ. ಅದು ಹೊರಗೆ ಒಣಗಾಕಿ ನೋಡ್ರಿ. ಒಣಗಲಿ ಅಂತೇಳಿ ಸ್ವಲ್ಪ ಹಸಿಯನ್ನು ಗಂಜಿಲ್ಲ ಅಂತ ಅದಕ್ಕೆ ಒಣಗಲಿ ಅಂತೇಳಿ ಒಣಗಾಕಿದ್ದೀನಿ. ಈಗ 2 ತೆನಿ ಮಾತ್ರ ತೊಗೊಂಡ್ಬಂದಿದ್ದೀನಿ. ಇವನ್ನ ಪಕ್ಕ ನೋಡಿ ಮಾಡ್ಬೇಕಂತೇಳಿ ಹೆಂಗೆ ಹಾಕೋ ಅಂತೇಳಿ. ಈ ಥರ ಬೆಳೆದಿದ್ದನ್ನ ಯಾವತ್ತೂ ಟ್ರೈ ಮಾಡಿಲ್ಲ ನಾನು. ಆಗ ಅಂಗಡಿ ತೊಗೊಂಬಂದಿರೋದು ಮಾಡ್ಕೊಂಡಿದ್ದೀನಿ. ಬಟ್ ಇವರು ಬೆಳೆದಿರಂತ ಕೊಟ್ಟ ಶಾಲೆ ನೋಡೋಣ ಹೆಂಗೆ ಬರ್ತಾವ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಐತಿ. ಹೆಂಗೆ ಬರ್ತಾವ ಅಂತೇಳಿ ನಿಮಗೂ ತೋರಿಸ್ತೀನಿ ಅಂತ ಇವಾಗ ಬಿಡಿಸ್ಕೊಳತ್ತೀನಿ ನೋಡ್ರಿ. ಒಂದು 2 ತೆನಿ ತೊಗೊಂಬಂದು ಬಿಡಿಸ್ಕೊಳತ್ತೀನಿ. ಇವನ್ನ ಬಿಡಿಸಿ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂತ ನಿಮ್ಗೆ. ಇವು ಪಾಪ್ಕಾರ್ನ್ ಜೋಳ ನೋಡ್ರಿ. ಅದು ನೋಡಿ ಯಾರು ನಿಮ್ಮ ಬಗ್ಗೆ ಕೇಳಿಸ್ಕೊಳಕತ್ತದ. ಪಿಂಟು ನೋಡ್ರಿ ಹೆಂಗೆ ಸೌಂಡ್ ಮಾಡುತ್ತಂತೆ. ಪಿಂಟು ಮಮ್ಮು ಬೇಕಾ ನಿಂಗೆ? ಮಮ್ಮು ಬೇಕಾ? ಮಮ್ಮು ಬೇಕಂತ. ಪಿಂಟು ಪಿಂಟು ಕುಯ್ 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 ಹೇಳ್ರಿ. ಕುಯ್ 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 ಮಾತಾಡ್ಸ್ಬೇಕಂತ ಕಲ್ಸಾಡ್ತಾವ್ರಿ ಏನಾಗುತ್ತೆ. ಅದನ್ನಂತೂ ಎಷ್ಟು ಚಂದ ಗುಡ್ ನೈಟ್ ಹೇಳ್ತಾವತ್ತು. ನನಗೆ ಆಶ್ಚರ್ಯ ಆಗಿತ್ತು. ಗುಡ್ ನೈಟ್ ಅಂತ ನಾನು ಹೇಳಿದೆ. ನನ್ನಂಗೆನೇ ಗುಡ್ ನೈಟ್ ಅಂತ ನೋಡ್ರಿ. ಅಂದರೆ ಸ್ವಲ್ಪ ಸಿಮಿಲರ್ ಆಗಿ ಹೇಳ್ತು. ಫುಲ್ ಖುಷಿ ಆಗ್ಬಿಟ್ಟು ನನಗಂತೂ. ಈಗ ನಾವು ಹೋಗಿದ ತಕ್ಷಣ ಓ ಅಂತೆ ಪಿಂಟು ಅಂತ ಸಾಕು ಕುಕ್ಕು ಮಾಡ್ತಲ್ಲೇ ನೋಡ. ಈಗ ಇನ್ನೊಂದ್ಸತಿ ಇದು ಮಾಡ್ತೀನಿ ನೋಡ್ರಿ ಹಿಂಗೆ ಕರೆಕ್ಟಾಗಿ ಕೇಳತ್ತಂತೇಳಿ. ಪಿಂಟು ಪಿಂಟು ಮಾಡಿ ನೋಡ್ರಿ ಹಿಂಗೆ ಒಂದ್ಸತಿ ಮಾಡ್ತೀನಿ ನಾನು. ಪಿಂಟು ಹಂಗೆ ಒಂದ್ಸತಿ ಮಾಡುತ್ತೆ, ಒಂದ್ಸತಿ ಇಲ್ಲ ಅಂದ್ರೆ ಪದೇ ಕೂಗಿದ್ವಿ ಅಂತಂದ್ರೆ ರೆಸ್ಪಾನ್ಸ್ ಮಾಡಲ್ಲ. ಈ ಸುಮ್ಮನೆ ಕೂತಾಗ ಒಂದ್ಸತಿ ಪಟ್ಟನೆ ಬಂದು ಪಿಂಟು ಅಂತಂದ್ರೆ ರೆಸ್ಪಾನ್ಸ್ ಮಾಡುತ್ತೆ. ಪದೇ ಅದನ್ನೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳಿಸ್ತೀನಿ, ರಾತ್ರಿ ಗುಡ್ ನೈಟ್ ಹೇಳಿಸ್ತೀನಿ. ಪದೇ ಅದನ್ನೇ ರಿಪೀಟ್ ಮಾಡಕತ್ತೆ ಅಂದ್ರೆ ಮತ್ತೆ ನನಗೆ ಜಾಸ್ತಿ. ಈಗ ಇದನ್ನ ಆಚೆ ಹಾಕಿ ಅದನ್ನ ಪಾಪ್ಕಾರ್ನ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಲ್ಲಿ ತೋರಿಸು. ಬೆಳಗ್ಗೆ ಬೀಳ್ತಿಲ್ಲ. ಟಾರ್ಚ್ ಹಾಕಿ ಬೆಳೆದ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನಾವು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡಿನಿ. ಖಾರ ಬೇಕಂದ್ರೆ ಖಾರ ಹಾಕೋರಿ. ನೈನಾ ಖಾರ ತಿನ್ನಲ್ಲ, ಹಾಗಾಗಿ ನಂಗೆ ಬರೀ ಸಪ್ರೇಟ್ ಕೊಟ್ಬಿಡಮ್ಮ. ನಂಗೆ ಅರ್ಶಿನ ಪುಡಿ ಏನು ಹಾಕೋಬೇಡ. ಕಲರ್ ಏನು ಮಾಡ್ತೀವಿ? ಕಲರ್ ಬಾಯಿ ಖಾರ ನಂಗೆ ಕಣಮ್ಮ, ನಂಗೆ ಟೇಸ್ಟ್ ಸರಿ ಆಗಲ್ಲ. ಕಲರ್ ಚೆನ್ನಾಗಿ ಕಾಣಿಸಲ್ಲ, ಬೆಳ್ಳ ಕಾಣಿಸಲ್ಲ. ನಂಗೆ ಮಾತ್ರ ನೀವು ಏನು ಬೇಕಂತ ಮಾಡ್ಕೊಳ್ರಿ. ಇವಾಗ ಇಷ್ಟು ಹಾಕಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರ್ಶಿನ ಪುಡಿ ಎಣ್ಣೆ ಇಷ್ಟನ್ನು ಹಾಕಿದ್ದೀನಿ. ಈಗೇನಿಲ್ಲಿ ಎಣ್ಣೆ ಕ್ಲೀನ್ ಇಟ್ಕೊಂಡಿದ್ದು ನೋಡಿ. ಇನ್ನೂ ಒಂದಿಷ್ಟನ್ನು ಹಾಕೋತೀನಿ. ಆ ಎಣ್ಣೆ ಪ್ರಮಾಣ ನೋಡಿಕೊಂಡು ಹಾಕಿದ್ರೆ ಒಂದು ಸ್ವಲ್ಪ ಸಾಕು. ಇಷ್ಟು ಹಾಕೋತೀನಿ ನೋಡಿರಿ. ಇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಚಿಟಪಟ ಅನ್ನೋ ಥರ ಅಂದರೆ ಸಿಡಿತ ನೋಡಿರಿ. ಹಳ್ಳಿ ಹೆಂಗೆ ಸಿಡಿತವಲ್ಲ ಹಂಗೆ ಸಿಡಿಯೋ ತನಕ ಪಾಪ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಚಮಚ ನೀರು ಇಟ್ಟು ಹಂಗಾಗಿ ಇನ್ನೂ ಸ್ವಲ್ಪ ಹಾಕಿಬಿಡಿ. ಎಣ್ಣೆ ಜಾಸ್ತಿ ಆಗುತ್ತೆ. ಎಲ್ಲ ಸ್ವಲ್ಪ ಹಾಕಿದ್ದೀನಿ ಅಮ್ಮ. ಇಷ್ಟೇ ಇದಾವಲ್ಲ ಹಾಕ್ಬಿಡಮ್ಮ. ಪಾಪ್ ಆಗ್ತಾವ ಇಲ್ಲ ಜಾಸ್ತಿ ಆದ್ರೆ ಜಾಸ್ತಿ ಆಗಂಗಿಲ್ಲ ನೋಡ್ರಿ. ಅವು ಸ್ವಲ್ಪ ಹಾಕಿ ಮಾಡಿದ್ವಿ ಅಂತಂದ್ರೆ ಹಿಂಗೆ ಸ್ವಲ್ಪ ಹೊತ್ತು ಕುದಿತೀನಿ. ಪಾಪ್ ಆಗೋವರೆಗೂ ಪಾಪ್ ಆಗ ಕತ್ಕೊಂಡು ಅಂತಂದ್ರೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಮುಗಿಸ್ಕೊಂಡು. ಉಪ್ಪು ಖಾರ ನಿಮ್ಗೆ ನೋಡ್ಕೊಂಡು ಹಾಕೋರಿ. ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ನೋಡ್ಕೊಂಡು ಹಾಕೋರಿ. ಹಾಕಷ್ಟು ಸಡನ್ನಾಗಿ ಆಗಲ್ಲ ನೋಡ್ರಿ. ಒಂದು ಸ್ವಲ್ಪ ಹುರಿಬೇಕು. ಹುರಿದ್ಮೇಲೆ ಒಂದು 2 ನಿಮಿಷ. ಪಿಂಟು ಪಿಂಟು ಹಾಕ್ತಿದ್ದ ಪಾಪು. ಪಿಂಟೆ ಹಾಕಿ ಇಳಾಕತ್ತಾನ ಬೇಮ್ಮ. ಪಿಂಟೆ ಹಾಕಿ ಇಳಾಕತ್ತಾನ. ಬರೀ ಹತ್ತುದಿಲ್ಲ ಅಷ್ಟೇ ಒಂದು ಕೆಲಸ. ನೋಡ್ರಿ ಸೌಂಡ್ ಹೆಂಗ್ ಬರಕತ್ತ. ಸೌಂಡ್ ಬಂದು ತಟ್ಟಲ್ಲ ಸಿಡಿದು. 1-2 ಸಿಡ್ದು ನೋಡ್ರಿ ಹೊರಗೆ. ಅದಕ್ಕೆ ಮುಚ್ಚಿ ಕೈ ಬಿಟ್ಟು ನಾನು ಚಮಚ ತೆಗಿಬೇಮ್ಮ. ಸಿಡಿತಾ ಓಪನ್ ಹಾಕೋ ಹೊರಗೆ. ಇದೆಲ್ಲ ಸಿಡಿದು ನೋಡಿದ ಕೈಗೆ ಒಂದು ಸಿಡಿತು ನೋಡ್ರಿ. ಅದಕ್ಕೆ ಮೊದಲು ಪಟ್ಟ ಮುಚ್ಚಿಬಿಟ್ಟೆ ನಾನು. ಸಿಡಿದ ಕೈಗೆ ಒಂಚೂರು
ಆಗಲ್ಲ ಅನ್ಕಂತಿದ್ವಿ. ಟಪ್ 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 ಅನ್ನೋವರೆಗೂ ವೇಟ್ ಮಾಡಬೇಕು. ಅದು ಸೌಂಡ್ ನಿಲ್ಲುತ್ತೆ ನೋಡ್ರಿ, ಅವಾಗ ಟಪ್ ಮಾಡ್ರಿ ಮುಗೀತು. ಅಮ್ಮ ತೆಗಿಮ ಆಮೇಲೆ ಅಲ್ಲೇ ಒಂಚೂರು ಐ ಸರಿ ಒಂದು ಸಿಗು ನೋಡ್ರಿ, ಹಚ್ಚಿಗೆ ಬಂದು ನೋಡಿ. ಚಂದ ಸಿಗ್ತೇವಲ್ಲ ಅಲ್ಲಿ ಸೌಂಡು ನಿಂತೈತೆ ನೋಡ್ರಿ, ತೆಗಿತೀನಿ. ಏನಾಗುತ್ತೆ ಒಂದಿಷ್ಟಾಗೆ ನೋಡಿ ತಡಿಯಮ್ಮ ಆಗಬೇಕಾಗಿತ್ತು ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಅಲ್ಲಿಲ್ಲ ನೋಡ್ರಿ, ಇನ್ನೊಂದು ಅದು ಒಳಗಡೆ ಇದೆ ನೋಡ್ರಿ, ಸ್ವಲ್ಪ ಉಳ್ಕೊಂಡವು. ಇದಾವೆ ಇನ್ನು ಇಷ್ಟು ಉಳ್ಕೊಂಡು ನೋಡ್ರಿ ಒಳಗೆ. ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ ಗೊತ್ತಿಲ್ಲ. ಇಷ್ಟು ಉಳ್ಕೊಂಡು ಹೂವು ಜಾಸ್ತಿ ಅದು ಸ್ವಲ್ಪ ಉಳ್ಕೊಂಡು ನೋಡ್ರಿ. ಯಾಕಂದ್ರೆ ಇನ್ನೂ ಸತಿ ಮಾಡ್ತೀನಿ ಸ್ವಲ್ಪ. ಒಂದಿಷ್ಟು ಕಲಗ ಏನು ಜಾಸ್ತಿ ಅದು ಏನು ಮಾಡಿದ್ವು ಸ್ವಲ್ಪ ಉಳ್ಕೊಂಡು ಸ್ವಲ್ಪ ಅದು ನೋಡ್ರಿ ಚೆನ್ನಾಗಿರ್ತಾವೆ. ಸೂಪರ್. ಇನ್ನೊಂದು ಸತಿ ಹಾಕ್ತೀನಿ ನೋಡ್ರಿ, ಇನ್ನೊಂದು ಕೈ ಹಾಕೊಂತೀನಿ. ಒಂದು 2 ತೊಗೊಂಡು ಸಾಕಾಗಲ್ಲ ಅವು, ಒಂದೊಂದು ಕೈ ಹಾಕೋತೀನಿ ನಾನು. ಫ್ರೆಂಡ್ಸ್ ನೋಡ್ರಿ, ಒಂದು ಪ್ಲೇಟ್ ತುಂಬ ಪಾಪ್ಕಾರ್ನು ಸಿಕ್ಕು ನಮಗೆ ಇವತ್ತು. ಎಷ್ಟು ಚೆಂದಾಗ್ಯಾವ ಅಂಥೇಳಿ. ಸೂಪರ್. ಈಗ ತಿನ್ನೋದು ನೋಡ್ರಿ ಪಾಪ್ಕಾರ್ನ್. ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಇಲ್ಲ ತಳಗ ತಗೊಳ್ಳಿ ತೆಗೆದು ಕೊಡ್ತೀನಿ ಅಂತ ನಾನು. ಆಮೇಲೆ ಇದಕ್ಕೊಂದು ಸ್ವಲ್ಪ ಖಾರ ಹಾಕೊಂಡು ನೋಡ್ರಿ, ಇಲ್ಲಿ ಸಪ್ಪೆ ಸಪ್ಪೆ ಅನ್ನಂಗೆ ಅನ್ಸುತ್ತೆ ಅಂತೇಳಿ. ಸರಿ ನಡಿ ಫ್ರೆಂಡ್ಸ್, ಬರ್ರಿ ತಿನ್ನಮ್ಮಂತ. ಅವ್ರಿಗೊಂದಿಷ್ಟು ಪ್ಲೇಟ್ನಾಗ ಒಂದಿಷ್ಟು ಹಾಕಿ ಕೊಡ್ಬೇಕು ಆಂಟಿಯರಿಗೆ. ಆಂಟಿಯವ್ರ ಪ್ಲೇಟ್ ಐತೆ ನೋಡಿ, ತಗೋ. ಫ್ರೆಂಡ್ಸ್ ಎಲ್ಲ ತಿಂದು ಮುಗೀತು ನೋಡ್ರಿ. ನಾನು ಮತ್ತೆ ಕೇಕ್ ತಿನ್ನಕತ್ತಾಳ. ಪಾಪ್ಕಾರ್ನ್ ತಿಂದು ಮುಗೀತು, ಅದು ತಿನ್ನತ್ತಾಳ. ಈಗ ನಾನು ನೀರು ಹೊಡಿಬೇಕು ನೋಡ್ರಿ ಒಂದಿಷ್ಟು. ಇನ್ನು ತಲೆಗೆ ಎಣ್ಣೆ ಹಚ್ಕೋಬೇಕು. ತಲೆ ಅಂದ್ರೆ ಫುಲ್ ಕಡ್ಡಿ ಆಗ್ಬಿಟ್ಟೈತಿ. ತಲೆನೂ ಹಚ್ಕೊಂಡೇ ಇಲ್ಲ ಇವತ್ತು ನಾನು. ಒಂದು ಸ್ವಲ್ಪ ನೀರು ಹೊಡಿತೀನಿ ನೋಡ್ರಿ ಗಿಡಕ್ಕೆ. ನಿನ್ನೇನೂ ಹೊಡೆದಿಲ್ಲ, ನಿನ್ನೆ ನೆನಪು ಹರಿ ಕೈ ಬಿಡ್ತೀನಿ ನೋಡ್ರಿ, ಹೊಡೆದೇ ಇಲ್ಲ. ಇವತ್ತು ನಾನು ಸ್ವಲ್ಪ ಹಾಕ್ತೀನಿ. ಆಲ್ರೆಡಿ ಸ್ವಲ್ಪ ಇದಾಗೈತೆ ನೋಡ್ರಿ, ಕತ್ಲೆ ಆಗಿ ಬಂದೈತಿ, ಸೊಳ್ಳೆಲ್ಲ ಕಡಿತಾವು. ಆದ್ರೆ ಸ್ವಲ್ಪ ಹೊಡೆದೆ ಅಂದರೆ ಇದಾಗುತ್ತೆ. ಇಲ್ಲಿಕ ಮತ್ತೆ ಬಾಡಿ ಹೋಗ್ಬಿಡ್ತಾವೆ ಎಲ್ಲನೂ ನೋಡಿ. ಸೊಪ್ಪೆಲ್ಲ ಎಷ್ಟು ಚೆನ್ನಾಗೈತೆ ಅಂತೇಳಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆ ಆಗ್ತದೆ ಅಂತೇಳಿ. ಎಲ್ಲನೂ ಫುಲ್ ಸೂಪರಾಗಿ ಬೆಳೆ ಆಗ್ತದೆ. ಪುಂಡಿ ಸೊಪ್ಪು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಾನು, ಆದರೆ ಫುಲ್ ಚೆನ್ನಾಗಿ ಬರಾಕತ್ತೈತೆ ನೋಡಿರಿ. ಇಲ್ಲಿ ಬಂದು ಇದು ಶುಂಠಿ ನೋಡಿರಿ, ಶುಂಠಿ ಹಾಕಿನಿ. ಶುಂಠಿ ಇದು ಅದ್ರ ಪಕ್ಕದಿರೋದು ಏನೈತಿ ಈ ಥರದ ಗಿಡ ನೋಡಿರಿ. ಇದು ಒಣಗಿ ಹೋಗೈತಲ್ಲ ಅಷ್ಟು, ಅದು ಮತ್ತೆ ಹೊಳ್ಳಿ ರೀಸ್ಟಾರ್ಟ್ ಆಗತೈತಿ. ನಂದು ಹೊಸದು ಹುಟ್ಟಾಗತ್ತೈತಿ. ಇದು ನೋಡಿರಿ ಮನೆ ಇದು ಏನಿದು ಟಚ್ ಮಿನಾಟ್ ಪ್ಲಾಂಟು ಎಷ್ಟು ಆಗುತ್ತೆ ಅಂತೇಳಿ ಅದೆಲ್ಲ ಹಬ್ಬತ್ತಂತ ಕಿತ್ಬೇಕು ಅದನ್ನು. ಇಲ್ಲಿಕಂದ್ರೆ ಇಲ್ಲೆಲ್ಲ ಕಾಲಿಡೋಕ್ಕಾಗಲ್ಲ, ಮುಳ್ಳದು. ಮೆಂತ್ಯ ಸೊಪ್ಪು ನೋಡಿರಿ ಏನು ಸೂಪರಾಗಿ ಬೆಳೆದಂತ ಹೇಗೇಸಿ. ಮನಗಂಡ ಆಗೈತ್ರಿ ಮೆಂತ್ಯ ಸೊಪ್ಪು. ಇನ್ನೊಂದು 4-5 ದಿನ ಬಿಟ್ಟು, ಇನ್ನೊಂದು 4-5 ದಿನಕ್ಕೆ ಒಂದು ವಾರನೇ ಬಿಡ್ತೀನಿ ನೋಡ್ರಿ. ಇನ್ನೊಂದು ಸ್ವಲ್ಪ ಆಗಲಿ, ಒಂದು ವಾರ ಬಿಟ್ಟು ಕೀಳ್ತೀನಿ ಅಂತ. ಅಲ್ಲಿ ನೋಡಿರಿ ಬೀನ್ಸ್ ಈ ಕಡೆ ನೋಡಿರಿ ಎಷ್ಟು ಚೆನ್ನಾಗಾಗಿದಾವೆ ಅಂತೇಳಿ. ಇನ್ನೂ ಗೊಬ್ಬರ ಕೊಟ್ಟರೆ ಇನ್ನೂ ಚೆನ್ನಾಗಿ ಆಗ್ತಿದ್ದು. ಗೊಬ್ಬರ ಏನೋ ಅದು ಚಿಕ್ಕದು ಗೊಬ್ಬರ ಏನೋ ಕೊಟ್ಟಿಲ್ಲ, ಹಂಗಾಗಿ ಇಲ್ಲ ಆಗೈತೆ ಚಿನ್ನ ತೋರಿಸ್ತೀನಿ ನಾನು. ಹಾಂ ತೋರಿಸ್ತೀನಿ ತಗ. ಇಲ್ಲ ಅಂದಾಗೈತೆ ನೋಡ್ರಿ, ಇಲ್ಲ ಇದು ತಾನೇ ಉಟ್ಕೊಂಡೈತೆ ನೋಡಿದ್ರು. ಅಂದ್ರೆ ಒಂದು ಸ್ವಲ್ಪ ಇದಾಗಿರ್ತ ನೋಡ್ರಿ, ಹಾಳಾಗಿರೋ ಬೀನ್ಸ್ ಎಲ್ಲಾನು ತಂದು ಇಲ್ಲಿ ಗಿಡಕ್ಕೆ ಹಾಕಿರ್ತೀವಲ್ಲ, ಅದ್ರಾಗ ಹುಟ್ಕೊಂಡೈತೆ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ. ನೋಡ್ರಿ ಇಲ್ಲಿ ಮೇಲೆ ಮತ್ತಿನ ಚಿಗುರದ ಸಣ್ಣ ಸಣ್ಣ ಬೀನ್ಸ್ ಬಳ್ಳಿ ಅದು ನೋಡಿರ್ಲಿಲ್ಲ ನೀನು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಮೆಂತ್ಯ ಸೊಪ್ಪು ನೋಡಿ ಏನು ಸೂಪರಾಗಿ ಕಾಣುತ್ತೆ ಅಂತೇಳಿ. ಅವು ಇದು ಮೊಲ ಅಲ್ಲ, ಮುಂಗ್ಸಿ ಕಚ್ತಿದ್ದಾವೆ. ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇವಕ್ಕೊಂದಿಷ್ಟು ನೀರು ಹಾಕ್ಬಿಡ್ತೀನಿ ನೋಡ್ರಿ. ಈಗ ನೀರು ಹಾಕಿ ಹೋಗೋದು ಒಳಗೆ. ಇಲ್ಲಿಕಂದು ಸೊಳ್ಳೆ ಹರ್ಕೊಂಡು ತಿಂದ್ಬಿಡ್ತಾವೆ. ಇದೊಂದು ಮೊಗ್ಗಾಗೈತಿ, ತೆಕ್ಕೊಂತೀನಿ. ಇದಂತೂ ನೀರು ಹಾಕಿ ನಂಗೆ ಸಾಕಾಗೋಗೈತೆ ನೋಡ್ರಿ. ಹೂವು ಆತವು ಉದುರ್ತಾವೆ, ಮೊಗ್ಗಾಗುತ್ತಾ ಉದುರ್ತೈತೆ ನೋಡ್ರಿ. ಎಲ್ಲ ಐತೆ ನೋಡ್ರಿ ಮೊಗ್ಗು ಮೇಲೆ ಆ ಥರ ಮೊಗ್ಗಾಗಿ ಉದುರ್ಬಿಡ್ತೈತಿ, ಹೂವನೇ ಆಗಲ್ಲ.
ಆದ್ರೂ ಎಲ್ಲೋ ಅಪರೂಪಕ್ಕೆ ಒಂದೊಂದು ಆಗುತ್ತೆ. ಇದು ಒಂದು ರೀತಿ ದಾಸವಾಳ ನೋಡ್ರಿ, ಚೆನ್ನಾಗಾಗುತ್ತೆ. ಇದು ಹಳದಿ ಕಲರ್ ಆಗುತ್ತೆ. ಈಗ ಇವಕ್ಕೆಲ್ಲ ಒಂದು ಸ್ವಲ್ಪ ನೀರು ಬಿಡ್ತೀನಿ, ಬೇರೆ ನೀರು ಬಿಟ್ಟು ಹೋಗಿ ಸೊಳ್ಳೆ ಕಡಿಯಾಕತ್ತು ಆಲ್ರೆಡಿ. ಈಗ ಇಲ್ಲಿ ಸ್ವಲ್ಪ ಅಂತನಾಗಿರಿ ಅಷ್ಟೇ ಹೆಚ್ಚಿಂದ ನನ್ನ ಒಂದು ಸೇರಿಸಿಡಿ. ನೀರು ಬರ್ತಿದ್ದಾವೆ. ಹಾಂ, ಇಲ್ಲಿ ನೀರು ಬರ್ತಿದ್ದಾವೆ. ಶುದ್ಧ ಬಂತು. ನಂಗೆ ಸೊಳ್ಳೆ ಬರ್ತಿದ್ದಾವೆ ಇಲ್ಲಿ. ಹರ್ಕೊಂತ ತಿಂದು ಬಿಡ್ತಾವ. ನೀಟ್ ಚಾರ ಮುದ್ರಕೊಂತವಲ್ಲಮ್ಮ ಇವ ಎಲ್ಲ ಹೋಗಿರುತ್ತೆ. ಅಮ್ಮ ಏನು ಇಲ್ವೇನಪ್ಪ ಅನ್ನಂಗೆ ಕಾಣಿಸುತ್ತೆ. ಅವಕ್ಕೆಲ್ಲ ಈ ಕೆಲಸ ನೋಡಿ ಯಾಕಂದ್ರೆ ಸೊಳ್ಳೆ ಮನೆ ಕಡಿತಾವು. ಸಂದಿನ ಕೆಲಸ ಇತ್ತಲ್ಲ, ಎಣ್ಣೆ ಹಾಕ್ಬೇಕು, ಅಡುಗೆ ಮಾಡ್ಬೇಕು. ಸಂಜೆ ಟೈಮ್ ಆಲ್ರೆಡಿ ಆಯಿತು. ನವೀನ್ ನೋಡಿ ಹೆಂಗೆ ಕೂಗ್ತಿದ್ದಾವೆ. ಏನು ಜಲ್ದಿ ಬಂದ್ಬಿಟ್ರಲ್ಲ, ಯಾಕೆ? ನಾ ಪಾಪ್ಕಾರ್ನ್ ಮಾಡಿ ಅಂತ ಕನಸ್ಕಿನ್ಸ್ ಬಿದ್ದಿತ್ತೇನು ನಿನಗೆ? ಅದಕ್ಕೆ ಬಂದ್ರಿ ಜಲ್ದಿ ಬತ್ತಾ? ಪಾಪ್ಕಾರ್ನ್ ಮಾಡಿರತ್ತೆ ಕೆ ಜಿ. ಕರೆಂಟ್ ಬಂದು ನೋಡಿ, ಈಗ ಬೆಳ್ಳ ಕಾಣಕೈತಿ ನೋಡಿ. ಈಗ ಇಲ್ಲ ಕರೆಂಟ್ ಆಗಲೇ ಕಾಣಕತ್ತಿದ್ದೆ, ಈಗ ಬೆಳ್ಳ ಕಾಣಕೈತಿ ನೋಡು. ಕರೆಂಟ್ ಬಂದ ತಕ್ಷಣ ಮೋಸ ಮಾಡಿ ಇದು ಮಾಡ್ಕಲ್ಲ. ಎಷ್ಟು ತೊಗೊಂಡ್ರು ರೊಕ್ಕನ? ನಾನು ಒಂದು ತೊಗೊಂಡ್ರೆ ಏನು ಹಾಕಿಲ್ಲ, ಅದೇ ಒಂದು ಬಟನ್ ಹಾಕ್ಕೊಡಕ್ಕೆ ನಾನು ನೀನು ಅಲ್ಲೇ ನೀನು ಶಾಲೆ ಹಾಕಿ ಅಲ್ಲೇ ಬಿಟ್ಟು ಹೋಗ್ಬೇಕಾಗಿತ್ತಲ್ಲ. ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಏನಾಗಿದೆ ಏನೇನಿಲ್ಲ ಆಯ್ತಪ್ಪ ಅಂತಂದ್ರೆ ಏನು ಮಾಡಿದೆ? ಮಾಮ ಫೋನ್ ಶೇರ್ ಆಗ್ತಾವ್ರೆಲ್ಲ ಏನೇನಾಗಿದೆ ಏನೇನಿಲ್ಲ. ಬುಷ್ ಅಂತ ಮಮ್ಮಿ ಬುಷ್. ಏನೋ ಗೊತ್ತಿಲ್ಲ ಅಂದು ಅವ್ರು ಹೇಳಿದೆ. ಬನ್ನಿ ಬನ್ನಿ ಏನು ಮಾಡತ್ತೀರಿ? ಮಿಕ್ಸಿ ಚೆಕ್ ಮಾಡಕತ್ತೀನಿ. ಇಲ್ಲಿ ಪ್ರತಿ ನಡೆದೈತಿ. ಸ್ಟಾರ್ಟ್ ಆಗ ಎಲ್ಲ ಸ್ಟಾರ್ಟ್ ಮಾಡಕ್ಕೆ ನಾನು 100 ರೂಪಾಯಿ ತೊಗೊಂಡೋದನ್ನ ಸ್ಟಾರ್ಟ್ ಮಾಡ್ದಂಗೆ ಕೊಡ್ಬೇಡಿ. ಹಾಂ ಮತ್ತೆ ತೋರಿಸಿ ಹೋಗ್ಬೇಕು ನಾನು. ಮೊನ್ನೆ ನಾನು 100 ರೂಪಾಯಿ ಕೊಟ್ಟಾಗಿ ಪರ ಮರ ಅಂತ ಮತ್ತೆ ನೋಡಂಗಿ ಮತ್ತೆ ನೋಡ ಮತ್ತೆ ಒಂದು ಎದಕ್ಕೆ ಹೋಗಿದ್ಯಾ? ಏನು ಕೇಳಿ ಅಂತ ಎದಕ್ಕಾಗತ್ತೆ ಅಂತ ಕೇಳಂತೀವಿ. ಅಪ್ಪ ನೀ ಏನು ಮಾಡತ್ತಿ? ಏನು ಮಾಡತ್ತೀರಿ? ಇದು ನೋಡಿದ್ದೇನೆ ಹೆಂಗೆ ಕುಂತಿದ್ದೀವಿ ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡು. ಹೆಂಗೆ ಕುಯ್ 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 ನಾ ಕರೆದಂಗೆ ನೀವು ಹೋಗ್ಕೊಡ್ತೀಯನು? ಅಮ್ಮ ನೋಡಮ್ಮ, ಹೊಟ್ಟೆ ಹಸ್ದಾಗ ಮಾತ್ರ ಕುಯ್ 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 ಇದ್ರದು. ನಾವು ಹೋದ್ರಾಗ ನಾವು ಎಷ್ಟು ಹೊರ್ಸ್ಕೊಂತಿರ್ತೀವಿ ಪಿಂಟು 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 ಅಂತ. ಒಂದು ಸ್ವಲ್ಪ ಹೋಗ್ಕೊಡಲ್ಲ. ಇಲ್ಲಿ ರೊಟ್ಟಿ ಕಡಿಯಪ್ಪ ನೋಡಿ, ಪಟ್ಟಿ ಅನ್ಬೋದು ರೊಟ್ಟಿ ಅನ್ಬೋದು ಯಾವ್ದಾರು ಒಂದು ನೇಕ್ ಮಾಡಾಕತ್ತೀವಿ.
ಇವತ್ತು ರಾತ್ರಿ ಊಟಕ್ಕೆ ಇದೆ. ಅಲ್ಲಿ ಚಟ್ನಿ ರೆಡಿ ಆಗೈತಿ. ಮತ್ತು ದೋಸೆ ಅಂತೀವಿ ಅಲ್ಲಿ ಚಟ್ನಿ ಓಪನ್ ಮಾಡಕ್ಕೆ ಬರಲ್ಲ. ಮುಂದೆ ಕ್ಲೀನ್ ಮಾಡ್ತೀವಿ. ಇಲ್ಲಿ ಇಡ್ಲಿ ಇಟ್ಟಿದ್ನಲ್ಲ ಇಷ್ಟೇ ಇಟ್ಕೊಂಡಿದ್ದು. ರವೆ ಕಮ್ಮಿ ಇದ್ದವಲ್ಲ ಹಂಗಾಗಿ ಒಂದೇ ಪ್ಯಾಕೆಟ್ ಇತ್ತು. ಒಂದು ಪ್ಯಾಕೆಟ್ನ ಮೊನ್ನೆ ಒಂದು ಸತಿ ಮಾಡಿದ್ದೆ. ಮತ್ತು ಇನ್ನು ಎರಡು ಸತಿ ಆಗೈತೆ ಅನ್ಸುತ್ತೆ. ಬಿದ್ದಿತ್ತು ಹಾಕಿದ್ನು ಮೊದಲ ಅಂಜಿತ್ತಲ್ಲಿ. ಇವಳು ಸಹ ಮೊದಲೇ ಮನ್ಗಂಡು ಅಂಜೈತಿ ಪಾಪ. ಅಲ್ಲೋಡಲ್ಲಿ ಹಾಂ ಪಾಪ. ಹಾಯ್ ಹಾಯ್ ಸೇ ಹಾಯ್ 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 ಬಾ ಬಾ. ಪಿಂಟು ಇನ್ನೊಂದ್ಸಲ ಹೋಗಿ ಕೊಡ್ತಿ ಮದ್ರಿ ಹೋಗಿ ಕೊಡ್ತಿ. ಏನು ಸಿಕ್ಕರು ಬರೀ ಕಡಿದೊಂದೇ ಗೊತ್ತದಕ್ಕೆ. ಮೂಸ್ ನೋಡೋದು ಕಡಿದು. ಮಮ್ಮಿ ರೆಡಿ ಹೊಟ್ಟೆ ಸಾಕತ್ತು. ನೀನು ಬಾ. ನಾನು ಇನ್ನೂ ಇದೆಷ್ಟು ಮಾಡ್ತಕ್ಕ ಬರೋದು. ಹಾಂ ಪಿಂಟು ಕ್ಯಾಮೆರಾ ಹಾಯನು ಹಾಯನು ಹಾಯನು. ನೋಡ್ರಿ ಫ್ರೆಂಡ್ಸ್, ನಿಮಗೂ ಹಾಯ್ ಹೇಳ್ತದೆ ನೋಡ್ರಿ. ಹಾಯನು ಹಾಯ್. ಏಯ್ ಹಾಂ ಪಾಪ ಬೇಡ ಬೇಡ ಬೇಡ. ಏ ಬಾ ಅಮ್ಮ ಬೇಡಪ್ಪ. ಜಿಗಿ ಜಿಗಿ ಬಾಂಬ್ ಅಂತೇಳಿ. ಜಿಗಿ ಜಿಗಿ ಬಾಂಬ್ 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 ಅನ್ನೋದು ಅದೊಂದು ಕಲುಟ ನಂದು. ಅದನ್ನು ಎಲ್ಲರಿಗೂ ಜಿಗಿ ಜಿಗಿ ಬಾಂಬ್. ತಡಿ ಚಟ್ನಿ ಹಾಕೋ, ಇಲ್ಲ ತುಪ್ಪ ಹಾಕೋ, ಬೆಣ್ಣೆ ಹಾಕೋ, ಯಾವ್ದು ಹಾಕೊಂಡು ಮಾಡಿ ಬಿಡ್ಬಿಡೋದು. ಬೆಣ್ಣೆ ಚೆನ್ನಾಗಿರುತ್ತೆ. ನಾ ಬೆಣ್ಣೆ ಹಾಕೊಂಡು ಬಿಟ್ಟಿದ್ದು ಬೀಳ್ತಿ ಪಿಂಟ್ಯಾ ಅಲೇ. ಚಟ್ನಿ ಸಣ್ಣ ಆಗಿರ್ತಿಲ್ಲ ಅಂತ. ಸಣ್ಣ ಆಗಿಲ್ಲ ಕೊಬ್ಬರಿಗೆ. ಸ್ವಲ್ಪ ಪಚ್ಬಿಡು ಸಾಕ. ಬೆಣ್ಣೆ ಬೇಡ ಅಂದರೆ ನೀ ಬೆಣ್ಣೆ ಹಾಕೊಂಡೆ, ತುಪ್ಪ ಬೇಡ. ಯಾವ ಪರೋಟ ಹಾಂ ಯಾವ ಪರೋಟ ಚಲೋ ಆಗ್ಯಾವ. ಯಾವ ಇರಲಿ ಆಲೂ ಪರೋಟ ಸೂಪರ. ಸೂಪರ್. ಯಾವ ಒಂದು ಸುಮ್ಮ ಇನ್ನೊಂದು ಒಂದು ಯಾವುದೋ ಒಂದು ಹೋಗ್ಬೇಕಲ್ಲ. ಒಂದು ಯಾವುದೋ ಒಂದು ಅಷ್ಟೇ. ಊಟ ಮಾಡೋಣ. ಒಬ್ಬರು ಒಲೆ ಮುಂದೆ ಕುಂತವ, ಒಬ್ಬರು ಫ್ರಿಜ್ ಬಂಡೆ ಕುಂತ. ಫ್ರಿಜ್ ಬಂದಾಗ ಒಬ್ಬರು ಗ್ಯಾಸ್ ಕಟ್ಟಿದಾಗ ಇನ್ನೊಬ್ರು ಬಂದು ಅಲ್ಲಿ ಹೊರಗಿದೆ. ಹಾಂ ನೋಡ. ಅಂದ ತಕ್ಷಣ ಇಲ್ಲೇ ಬಂತು. ಹಾಯ್. ಹ್ಞೂ ಹಾಯ್ ಹಾಯ್. ಸ್ವಲ್ಪ ಚಟ್ನಿ ಹಾಕು, ಬೆಣ್ಣೆ ಹಾಕು, ಬೆಣ್ಣೆ ಚಟ್ನಿ. ಹ್ಞೂ ಬೇಡ. ಎಸ್ ಮಧ್ಯ ಹಾಕ್ಬೇಡ, ಸೈಡಿಗೆ ಹಾಕ ಬನ್ನಿ. ನೋಡಿ ಸಾಕಾ? ಓ ಸಾಕು ಸಾಕಾ? ವಾಯಿ ಇದು ಉಪ್ಪು ಕಡಿಮೆ ಆಗಿಲ್ಲ ಹಾಕಿರೋದು ರೊಟ್ಟಿಗೆ. ತಿಂದು ಹೇಳಂಗೆ ಗೊತ್ತಲ್ಲಪ್ಪ. ಉಪ್ಪು ಕಡಿಮೆ ಆಗಿಲ್ಲ ರೊಟ್ಟಿಗೆ ಒಂಚೂರು. ನಾಟ್ ಬ್ಯಾಡ್. ಬೇಡ ಚೆನ್ನಾಗಿಲ್ಲ. ನಾಟ್ ಬ್ಯಾಡ್ ಅಂದ. ಚೆನ್ನಾಗಿತ್ತೆ ಚೆನ್ನಾಗಿಲ್ಲ. ಚೆನ್ನಾಗಿತ್ತು ತಗೋ. ರೊಟ್ಟಿ ಇತ್ತು, ಬೆಣ್ಣೆ ಬೇಡ. ನೈನಾ ಉಳಿಸಿದೆ ಅಂದ್ರೆ ಇನ್ನೊಂದು ರೊಟ್ಟಿ ಹಾಕೋ ಅದ್ರೊಳಗೆ, ಅದು ಭಾಳ ಆಗುತ್ತೆ ಬೆಣ್ಣೆ. ಇನ್ನೊಂದು ರೊಟ್ಟಿ ಹಾಕೊಂಡು ಹಾಕಿದ್ದಿಲ್ಲ ಅದ್ರೊಳಗೆ. ಬಿಸಿ 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 ನೇನ ಹೇಗೆ ತಿಳಿಸಿದ್ದೆ ಅದೇ ಟೇಸ್ಟ್ ಬರುತ್ತಾ.
ರೊಟ್ಟಿ ಭಾಳ ಅದು ಬಿಡಬೇಡ್ರಿ ಏನ್ ಬಿಡ್ಬಾರ್ದು ಬೆಳ್ಕೊಂತಿದ್ದೇನು ಮೆಲ್ಲ ಟಿವಿ ನೋಡ್ಕೊಂಡು ಬಿಡ್ಬಾರ್ದು ನೋಡಿ ಎಷ್ಟು ಅದು ಎಷ್ಟು ರೊಟ್ಟಿ ಅದು ನಲ್ಕಾಸ ಟಿವಿ ನೋಡ್ಕೊಂತ ಹೋಗ್ಬೇಕು ಒಂದು ವರ್ಷ ಸೇರ್ತೀನಿ ಆಕೆ ಹಪ್ಪಳ ಮಾಡ್ಕೊಂಡು ಬರ್ತೀನಿ ಒಂದು ನಮ್ಮ ಅಕ್ಕನ ಈಗ ಅದ್ರ ಗದ್ದೆ ನಾವು ಬಿಸಿಲ ಕಾಳ ಹಪ್ಪಳೆ ಕಾಳ ಹಪ್ಪಳ ಅವು. ಇವಾಗ ನಾನು ಹಚ್ಕೊಂಡಿದ್ದೀನಿ ನೋಡ್ರಿ ಅವರು ಎಲ್ಲರೂ ಊಟ ಮಾಡತ್ತಾರ ನಾನು ಒಂದು 2 ರೊಟ್ಟಿ ಹಾಕೊಂಡು ಒಂದು ಸ್ವಲ್ಪ ಚಟ್ನಿ ಹಾಕೊಂಡು ಊಟ ಮಾಡತ್ತೀನಿ ಬೆಣ್ಣೆ ತುಪ್ಪ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಇದರೊಂದಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್